5 ವರ್ಷದಿಂದ ಜಾಗ ಈಗಿಲ್ಲ. ಇಲ್ಲಿ ಬಂದ್ ಮಾಡಕ್ ನೋಡಿದ್ರ ಇಟ್ಟು ಹೊಲಸ ಒಟ್ಟ ಯಾವತ್ತೂ ಆಗಿದೆ. ಈ ಪ್ಲೇಸಿಗೆ ನಾ ಮೊದಲು ಬಂದಿದ್ದೆ, ಅವಾಗ ಈ ಪ್ಲೇಸ್ ನೋಡಾಕ ಫುಲ್ ಚಲೋ ಇತ್ತು. ಆದ್ರ ಇವಾಗ ಬಂದ್ ನೋಡಿದ್ರ ಎಲ್ ಬೇಕಲ್ಲಿ ಕಸ, ಎಲ್ ಬೇಕಲ್ಲಿ ಬಟ್ಟಿ ಬಂದ್ ಭಕ್ತಾದಿಗಳು ತಂದ್ ಪೂಜಾ ಸಾಮಾನಿ ಎಲ್ಲಾ ಇಲ್ಲೇ ಒಕ್ಕಟ್ ಹೋಗ್ಯಾರ. ಇಲ್ಲಿಗೆ ನಮ್ ಸ್ಟೇಟ್ ದಿಂದಲ್ದೆ ಬ್ಯಾರೆ ಬ್ಯಾರೆ ಸ್ಟೇಟ್ ದಿಂದ ಮಂದಿ ಬರ್ತಾರ. ತಮ್ಮ ಕಷ್ಟನೆಲ್ಲ ತೊಳ್ಕೊಂಡ್ ಹೋಗ್ಲಾರ್ದೆ ಅವ್ರಿಗೆ ಬರೋ ಎಲ್ಲಾ ಕಷ್ಟನು ಇಲ್ಲೇ ಬಿಟ್ಟು ಹೋಗಿ ಇಟ್ಟು ಹೊಲ್ಸ್ ಮಾಡಿ ಹೋಗ್ತಾರ್ರಿ. ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದ್ರ ಗಣಗಾಪುರಕ್ಕೆ ರೀ. ಗೈಸ್, ಬಾದ್ ನಿನ್ಸ ಆಯ್ತು ಗಣಗಾಪುರ ಹೋಗಿಲ್ಲ ಅಂತ ನಮ್ ದೋಸ್ತ ನಾನು ಸೀದಾ ಗಾಡಿ ತಗೊಂಡು ಗಣಗಾಪುರಕ್ಕೆ ಹೊಂಟಿವಿ. ಗಾಡಿ ತಗೊಂಡ್ ಬರ್ಬೇಕಾರ ಹೊಳಿ ಐತ್ರಿ. ಗೈಸ್, ಇವಾಗಂತರ ಒಟ್ಟ ಹೊಳಿ ಒಳಗೆ ನೀರಿಲ್ರಿ. ಈ ಹೊಳಿ ನೀರಿದಿಂದ ಎಷ್ಟು ಅನುಕೂಲ ಅದಂತ ನಿಮ್ಗೆ ಗೊತ್ತೇ ಅದಾರಿ. ಆದ್ರ ಇವಾಗ ಮಳಿನೂ ಇಲ್ಲ, ನೀರ್ ಬಿ ಇಲ್ರಿ. ಎಲ್ಲ ಅದು ನೋಡ್ಕೊಂಡು ಸೀದಾ ನಾವ್ ಬಂದಿದ್ದು ಟೆಂಪಲ್ ಹತ್ರ ರೀ. ನೀವೇನೇ ಹೇಳ್ರಿ, ಈ ಪ್ಲೇಸ್ ಬಂದಾಗ ಒಂಥರ ಮೈಂಡ್ ಫುಲ್ ಸ್ಲೋ ಆಗಿರ್ತದೆ. ಬರ ಭಕ್ತರ ಸಂಖ್ಯೆ ಅಂತ ಒಟ್ಟ ಕೇಳಕ್ ಹೋಗ್ಬೇಡ್ರಿ. ಇಲ್ಲಿಗೆ ನಮ್ ಸ್ಟೇಟ್ ದಿಂದಲ್ದೆ ಬ್ಯಾರೆ ಬ್ಯಾರೆ ಸ್ಟೇಟ್ ದಿಂದ ಇಲ್ಲಿ ಮಂದಿ ಬರ್ತಾರೆ. ಗಣಗಾಪುರ ನಮ್ ಕರ್ನಾಟಕದ ಒಳಗ ಅದ ಅನ್ನೋದೇ ಒಂದ್ ಖುಷಿ ರೀ ನಮಗ. ಗಣಗಾಪುರ ಅಂದ್ರ ಎಲ್ಲರೂ ನೆನಪು ಬರೋದು ಶ್ರೀ ದತ್ತ ಮಹಾರಾಜ್ ರೀ. ಅದಕ್ಕಂತ ಹೇಳಿ ಇವಾಗ ಆ ಗುಡಿ ನೋಡಾಕ್ ನಾವ್ ಬಂದಿವ್ರಿ. ಬರ್ರಿ ದರ್ಶನ ಮಾಡ್ಕೊಂಡ್ ಬರಾಮಂತ. ಇಷ್ಟು ಮಂದಿ ಒಳಗ ದರ್ಶನ ಮಾಡಿವಂದ್ರ ಅದು ನಮ್ ಪುಣ್ಯ. ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ನಾವ್ ಹೊಂಟಿದ್ದು ಸಂಗಮನಾಥನ್ ಕಡೆ. ಇಲ್ಲಿಗೆ ಬರೋ ಭಕ್ತಾದಿಗಳ ಪ್ರಕಾರ ಮೊದಲು ಸಂಗಮನಾಥಕ್ ಹೋಗಿ ಆಮೇಲೆ ದತ್ತಾತ್ರೇಯನ ದರ್ಶನ ಪಡ್ಕೋತಾರೆ. ಮೊದಲ ಶ್ರೀ ಗುರು ದತ್ತ ಇಲ್ಲಿ ಸ್ನಾನ ಮಾಡ್ಕೊಂಡೆ ತಮ್ಮ ಬೇಕಾದ ಮನಿಗಳಿಗೆ ಭಿಕ್ಷಾದಿ ಬೇಡಕ್ ಹೋಗ್ತಿದ್ರ ಅಂತೇಳಿ ಇಲ್ಲಿಗೆ ಬರೋ ಭಕ್ತಾದಿಗಳು ಮೊದಲ ಸಂಗಮನಾಥನೊಳಗ ದರ್ಶನ ಮಾಡ್ಕೊಂಡು ತಮ್ಮ ಜಳಕ ಗಿಳಕ ಎಲ್ಲಾ ಮುಗಿಸ್ಕೊಂಡು ದತ್ತಾತ್ರೇಯನ ಹತ್ರ ದರ್ಶನ ಮಾಡ್ಕೊಳಕ್ ಹೋಗ್ತಾರೆ. ಶ್ರೀ ಗುರು ದತ್ತನ ಹಿಸ್ಟ್ರಿ ಗೊತ್ತಾದೇನ್ರಿ? ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳ್ರಿ. ಈಗ ಈ ಜಿಲ್ಲೆ ಅಫಜಲ್ಪುರ್ ತಾಲೂಕಿನಲ್ಲಿ ಬರುವ ಒಂದು ಪ್ರಸಿದ್ಧ ಪೀಠ ರೀ. ಯಾವ್ದಂದ್ರ ಗಣಗಾಪುರ ದತ್ತಾತ್ರೇಯನ ಪೀಠ ನೋಡ್ರಿ. ಗೈಸ್, ಈ ಗಣಗಾಪುರಕ್ಕ ನಮ್ ಕರ್ನಾಟಕದಿಂದ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಭಕ್ತಾದಿಗಳು ಬರ್ತಾರೆ. ಈ ಗಣಗಾಪುರ ಪೀಠ ಒಳಗ ಪೂಜಿಸಲ್ಪಡುವ ದೇವ್ರ ಯಾವ್ದಪ್ಪ ಅಂತಂದ್ರ ನರಸಿಂಹ ಸರಸ್ವತಿ ಸ್ವಾಮಿ. ನರಸಿಂಹ ಸರಸ್ವತಿ ಸ್ವಾಮಿ ಅವರು ಗಣಗಾಪುರಕ್ಕೆ ಬಂದಿ ಹೆಂಗ್ ನೆಲೆಸಿದ್ರಂತ ಇವಾಗ ಹೇಳ್ತೀನಿ ಕೇಳ್ರಿ. ರಾಷ್ಟ್ರದ ಕರಂಜ ನಗರದಲ್ಲಿ 14ನೇ ಶತಮಾನದಾಗ ಹುಡ್ತಾರಿ. ಇವ್ರಿಗೆ ವೇದ ಉಪನ್ಯಾಸಗಳದಾಗ ಸ್ವಲ್ಪ ಹವ್ಯಾಸ ಇರ್ತದೆ. ಎಲ್ಲ ಬೋಧನೆ ಮಾಡ್ಕೊತು ಸಂಚಾರ ಶುರು ಮಾಡ್ತಾರಿ. ಕೊನೆಗೂ ಕರ್ನಾಟಕದಾಗ ಗಣಗಾಪುರ ಒಳಗ ಬಂದ್ ನೆಲೆಸಿ ಬಿಡ್ತಾರಿ. ಗಣಗಾಪುರ ಬಂದು 24 ವರ್ಷಗಳ ಕಾಲ ಬರೋ ಭಕ್ತಾದಿಗಳ ರೋಗ ನಿವಾರಣೆ ಮಾಡ್ಕೊಂತ ಗಣಗಾಪುರವನ್ನು ತಮ್ಮ ಶಾಶ್ವತ ಕ್ಷೇತ್ರವಾಗಿ ಆರಿಸ್ಕೊಂಡು ಬಿಡ್ತಾರೆ. ಮುಂದೆ ಅವ್ರ ಲಿಂಗೈಕ್ಯ ಆಗೋ ಸಮಯ ಒಳಗ ಭಕ್ತಾದಿಗಳಿಗೆ ಗುಪ್ತವಾಗಿ ಗಣಗಾಪುರದಲ್ಲಿ ವಾಸಿಸ್ತೇನೆ ಅಂತ ಹೇಳಿ ಹೋಗಿರ್ತಾರಂತ ನೋಡ್ರಿ. ಕೇಳಿದ್ರಲ್ಲ ಈ ಟೆಂಪಲ್ ಸ್ಟೋರಿ. ಇವಾಗ ಈ ಸಂಗಮನಾಥರೊಳಗ ಮಾಡಿರೋ ಹೊಲ್ಸ್ ಬಗ್ಗೆ ಹೇಳ್ತೀನಿ ಕೇಳಿ. ಸೈಲೆಂಟ್ ಪ್ಲೇಸ್ ಅಂದ್ರ ಅದು ಗಣಗಾಪುರ ಸಂಗಮನಾಥ. ಇಲ್ಲಿ ಬರೋ ಭಕ್ತಾದಿಗಳು ಇಟ್ಟು ಹೊಲಸ್ ಮಾಡ್ಯಾರ ಅಂದ್ರ ಹಿಂಗ್ ಹೊಲಸ್ ಮಾಡ್ಯಾರ ಅಂತ ಅದಕ್ಕೆ ಹೆಚ್ಚಿಗೆ ಹೊಲಸ್ ಮಾಡ್ಯಾರ. ಇಲ್ಲಿ ಬರೋ ಭಕ್ತಾದಿಗಳು ತಾವ್ ಸ್ವಚ್ಛತೆಯಿಂದ ಇದ್ದು ಪ್ಲೇಸ್ ನು ಸ್ವಚ್ಛತೆ ಕಾಪಾಡ್ಕೋಬೇಕು. ನೋಡಿದ್ರ ತಾವ್ ಸ್ವಚ್ಛತವಾಗಿದ್ದು ಪ್ಲೇಸ್ ಪೂರಾ ಹೊಲಸ್ ಮಾಡಿಟ್ಟಾರೆ. ನಾ ಕೇಳ್ಕೊಳ್ಳೋದೊಂದೇ, ನೀವು ಕರ್ನಾಟಕದೊಳಗ ಯಾವ್ದೇ ಪ್ಲೇಸ್ ಹೋದ್ರು ಬಿ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ರಿ ಅಷ್ಟೇ ರೀ. ಮೊದಲ ದೇವ್ರ ಫೋಟೋಸ್ ಚಂದ ಚಲೋ ಇದ್ದಾಗ ತೋತಾರ ಬೇಕಂತ ಹೇಳಿ ಲಾಸ್ಟಿಗೆ ದೇವ್ರ ಫೋಟೋ ಹಳಿದಾಯ್ತು ಏನೇನೋ ಆಯ್ತಪ್ಪ ಕಿಂಗ್ ಕೊಡ್ತಾನೆ ಸ್ವಚ್ಛಕ್ಕೆಲ್ಲ ಕೊಟ್ಟಾರಗ. ಇಲ್ಲ ಕೊಟ್ಟಾರ